ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ, ಇಂದು ಜ್ಯೋತಿಷ ವಿಚಾರದಲ್ಲಿ ಬುಧ ಮಹಾದಶೆಯ ವಿಚಾರ, ಬುಧ ಗ್ರಹದ ಸಂಪೂರ್ಣವಾದಂಥ ವಿಚಾರ ತಿಳಿಸ್ಕೊಡ್ತೇನೆ. ಹಾಗೂ ಬುಧನ ಮಹಾದಶೆ 17 ವರ್ಷಗಳ ಕಾಲ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬಂದಾಗ ಯಾವ ರೀತಿಯ ಒಂದು ಶುಭ ಫಲಗಳನ್ನು ಅಥವಾ ಅಶುಭ ಫಲಗಳನ್ನು ನೀಡೋದಕ್ಕೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಯಾವ ರೀತಿ ಇರಬೇಕಾಗ್ತದೆ, ಈ ವಿಚಾರವಾಗಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರಾದರೂ ಜಾತಕದಲ್ಲಿ ಬುಧನ ಮಹಾದಶೆ ನಡೀತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಬುಧನ ಮಹಾದಶೆಯಲ್ಲಿ ಯಾವ ಭಕ್ತಿ ನಡೀತಾ ಇದೆ, ಅಥವಾ ನಿಮ್ಮ ಜಾತಕದ ಜನ್ಮಕುಂಡಲಿಯಲ್ಲಿ ಬುಧ ಗ್ರಹ ಯಾವ ಭಾವದಲ್ಲಿದೆ, ಅಂದರೆ ಎಷ್ಟನೇ ಮನೆಯಲ್ಲಿದೆ, ಯಾವ ಗ್ರಹದ ಜೊತೆ ಇದೆ, ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ರಿಪ್ಲೈ ಮಾಡೋಕ್ಕಾದರೆ ಎಲ್ಲ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ಬುಧ ಗ್ರಹ ಜಾತಕದಲ್ಲಿ ವಿಶೇಷವಾದ ಬುದ್ಧಿಕಾರಕ ಗ್ರಹ ಆಗಿರ್ತಕ್ಕಂಥದ್ದು. ಬುದ್ಧಿಶಕ್ತಿಗೆ, ಜ್ಞಾನಶಕ್ತಿಗೆ, ವಿದ್ಯಾಶಕ್ತಿಗೆ, ಚರ್ಮಕ್ಕೆ ಸಂಬಂಧಪಟ್ಟ ವಿಚಾರ, ಮಾತಿಗೆ ಸಂಬಂಧಪಟ್ಟ ವಿಚಾರ, ಹಾಗೂ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ವಿಚಾರ, ಹಾಗೂ ವಾಣಿಜ್ಯ ಕಾಮರ್ಸ್ ಡಿಪಾರ್ಟ್ಮೆಂಟ್ ವಿಚಾರ, ಈ ಎಲ್ಲ ವಿಚಾರಗಳಿಗೆ ನಾವು ಬುಧನ ಗ್ರಹದಿಂದ ನಾವು ವಿಚಾರ ತಿಳ್ಕೊಬೇಕಾಗ್ತದೆ. ಹಾಗಾಗಿ ಜಾತಕದಲ್ಲಿ ಬುಧ ಏನಾದರೂ ಅಲ್ಲಿ ಕೇಂದ್ರ ಸ್ಥಾನಗಳಾದಂಥ 1, 4, 7, 10ನೇ ಮನೆಯಲ್ಲಾಗಲಿ ಅಥವಾ ತ್ರಿಕೋಣ ಸ್ಥಾನಗಳಾದ 1, 5, 9 ಈ ಮನೆಗಳಲ್ಲಾಗಲಿ ಬುಧ ಗ್ರಹನು ಇದ್ದಾಗ ವಿಶೇಷವಾಗಿ ಬುದ್ಧಿಶಕ್ತಿ, ಜ್ಞಾನಶಕ್ತಿ ಹಾಗೂ ವಿದ್ಯಾಭ್ಯಾಸ, ವಾಕ್ವಿಚಾರ, ವಾಣಿ, ಮಾತು, ಚುರುಕುತನ ಈ ಎಲ್ಲ ವಿಚಾರಗಳಿಗೆ ತುಂಬ ಸಹಾಯಕವಾಗ್ತದೆ. ಆದರೆ ಯಾವುದೇ ಭಾವದಲ್ಲಿರಲಿ ಬುಧನು ವಕ್ರತ್ವ ಅಥವಾ ಹಸ್ತ ಈ ವಿಚಾರಗಳಿಂದ ಸ್ವಲ್ಪ ಲೋಪದೋಷ ಉಂಟಾಗ್ತದೆ. ಸೊ ಇನ್ನು ಬುಧ ಗ್ರಹದ ಅಧಿದೇವತೆ ಬಂದು ಮಹಾವಿಷ್ಣು. ಬುಧ ಅಧಿದೇವತೆ ಬಂದು ಮಹಾವಿಷ್ಣು ಆಗ್ತದೆ. ಬುಧನಿಗೆ ಜೊತೆಯಾಗಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾಗ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ. ಯಾರ ಜಾತಕದಲ್ಲಿ ಬುಧ ಮತ್ತು ಶುಕ್ರ ಒಂದೇ ಮನೆಯಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯೋಗ. ಈ ಯೋಗ ಏನಾದರೂ 2ನೇ ಮನೆಯಲ್ಲಿದ್ದರೆ ಧನಯೋಗ ಉಂಟಾಗ್ತದೆ. 4ನೇ ಮನೆಯಲ್ಲಿದ್ದರೆ ಸ್ಥಿರಾಸ್ತಿ, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಸ್ವಂತ ಮನೆ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥ ಯೋಗ, ವಿದ್ಯಾಭ್ಯಾಸದಲ್ಲಿ ಮುಂದೋಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ತಾಯಿ ಕಡೆಯಿಂದ ತುಂಬ ಲಾಭ ತಗೋತಕ್ಕಂಥದ್ದು. ಬುಧ ಶುಕ್ರ ಕಾಂಬಿನೇಷನ್ನು 6ನೇ ಭಾವಕ್ಕೆ ಬಂದಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು, ತುಂಬ ದುಡ್ಡು ಶೇಖರಣೆ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಬರ್ತಕ್ಕಂಥದ್ದು. ಬುಧ ಶುಕ್ರ ಕಾಂಬಿನೇಷನ್ 7ನೇ ಭಾವಕ್ಕೆ ಬಂದಾಗ ಶುಕ್ರ ಇರೋದ್ರಿಂದ ಕಳತ್ರದೋಷ ಬಂದ್ರೂ ದಾಂಪತ್ಯ ಅಂದರೆ ಮದುವೆ ನಂತರ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು, ಶ್ರೀಮಂತಿಕೆ ಬರತಕ್ಕಂಥದ್ದು, ಬಿಸ್ನೆಸ್ ಸ್ವಂತ ಬಿಸ್ನೆಸ್ಸಿಂದ ನಿಮಗೆ ಹೆಚ್ಚು ಲಾಭ ಆಗ್ತಕ್ಕಂಥದ್ದು, ಈ ಎಲ್ಲ ಯೋಗಗಳು ಬುಧ ಮತ್ತು ಶುಕ್ರನಿಂದ ಲಕ್ಷ್ಮೀನಾರಾಯಣ ಯೋಗದಿಂದ ಉಂಟಾಗ್ತಕ್ಕಂಥದ್ದು. ಇದೇ ಬುಧ ಗ್ರಹ 10ನೇ ಭಾವ ಅಥವಾ 9ನೇ ಭಾವ ಮತ್ತು 11ನೇ ಭಾವದಲ್ಲಿದ್ದಾಗ ಹೆಚ್ಚಾಗಿ ನಿಮಗೆ ಚರಾಸ್ತಿ, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದಿರ್ಬೋದು, ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದಿರ್ಬೋದು, ಹೈಯರ್ ಎಜುಕೇಷನ್, ಮಾಸ್ಟರ್ ಡಿಗ್ರಿ ಎಜುಕೇಷನ್ ಬರ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಯೋಗ ಸಹ ಉಂಟಾಗ್ತದೆ. ವಿಶೇಷವಾಗಿ ಬ್ಯಾಂಕ್ ನೌಕರಿ ಆಗಿರ್ಬೋದು, ಇಂಜಿನಿಯರಿಂಗ್ ಸಂಬಂಧಪಟ್ಟ ನೌಕರಿಗಳಾಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಬುಧ ಮತ್ತು ಶುಕ್ರ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಇನ್ನೊಂದು ಯೋಗ ಏನಪ್ಪ ಅಂದರೆ ಬುಧ ಮತ್ತು ಸೂರ್ಯ. ಇದು ಆಲ್ರೆಡಿ ಸುಮಾರಷ್ಟು ವೇಳೆಗಳಲ್ಲಿ ತಿಳಿಸಿದ್ದೀನಿ ನಾನು. ಬುಧ ಮತ್ತು ಸೂರ್ಯ ಯಾರ ಜಾತಕದಲ್ಲಿ ಕೇಂದ್ರ ತ್ರಿಕೋಣ ಸ್ಥಾನಗಳು ಅಥವಾ 6, 10 ಅಥವಾ 3 ಮತ್ತು 9 ಈ ಭಾವಗಳಲ್ಲಿ ಬಂದಾಗ ವಿಶೇಷವಾದ ಸರ್ಕಾರಕ್ಕೆ ಸಂಬಂಧಪಟ್ಟ ಲಾಭ ಆಗ್ತಕ್ಕಂಥದ್ದು, ತಂದೆಯಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ತಂದೆಗೆ ಡೆವಲಪ್ಮೆಂಟ್ಸ್ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ವಿಶೇಷವಾಗಿ ಉನ್ನತ ಮಟ್ಟದ ವ್ಯಾಸಂಗ, ಅದ್ಭುತವಾದ ವ್ಯಾಸಂಗ ಯೋಗ ಕೊಡುತ್ತೆ. ನಿಮಗೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಲಾಭ ಕೊಡೋಕ್ಕೆ ಅನುಕೂಲ ಆಗ್ತದೆ. ಹಾಗೂ ಯಾರಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ, ಅದರಲ್ಲೂ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಫೀಲ್ಡ್ ಸ್ಟೂಡೆಂಟ್ಸು ಆ ಒಂದು ಕೋರ್ಸ್ ಓದ್ತಾ ಇದ್ದರೆ ಅವರಿಗೆ ವಿದೇಶಿ ಪ್ರಯಾಣ ಆಗ್ತಕ್ಕಂಥ ಚಾನ್ಸಸ್ ಬರ್ತದೆ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಶುಭ ಸ್ಥಾನಗಳಲ್ಲಿದ್ದಾಗ. ಅದರಲ್ಲೂ ಸೂರ್ಯ ಉಚ್ಚನಾಗಿ ಜೊತೆಲೆ ಬುಧ ಇದ್ದರೆ ಅದು ಉತ್ತಮವಾದಂಥ ರಾಜಯೋಗ ಕೊಡುತ್ತೆ, ಉನ್ನತ ಮಟ್ಟವಾದಂಥ ಸೆಲೆಬ್ರಿಟಿ ಲೈಫನ್ನು ತಂದುಕೊಡುತ್ತೆ, ಸಿನಿಮಾ ಕ್ಷೇತ್ರಕ್ಕೂ ಸಹಾಯ ಮಾಡಿಕೊಡುತ್ತೆ. ಈ ರೀತಿಯಾಗಿ ಬುಧಾದಿತ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಅಂತಕ್ಕಂಥದ್ದು ಬುಧ ಮತ್ತು ಶುಕ್ರ ಹಾಗೂ ಸೂರ್ಯನ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇಲ್ಲಿ ಸೂರ್ಯ ಮಾತ್ರ ಉತ್ತಮ ರೀತಿಯಲ್ಲೇ ಇರ್ತಾನೆ, ಆದರೆ ಶುಕ್ರ ಮತ್ತು ಬುಧ ವಕ್ರ ಆಗ್ತಕ್ಕಂಥದ್ದು, ಹಸ್ತ ಆಗ್ತಕ್ಕಂಥದ್ದು ನಿಮಗೆ ಬರಬೇಕಾಗಿರ್ತಕ್ಕಂಥ ಲಾಭದಲ್ಲಿ ಸ್ವಲ್ಪ ಕಡಿತ ಉಂಟಾಗ್ತದೆ ಅಥವಾ ಲೋಪದೋಷ ಉಂಟಾಗ್ತದೆ. ಸೊ ಬುಧ ಏನಾದರೂ ವಕ್ರ ಆಗಿ ಹಸ್ತ ಆಗಿದರೆ ವಿಷ್ಣು ಸಹಸ್ರನಾಮ, ವಿಷ್ಣು ಪೂಜೆಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ
ತುಂಬ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಶುಕ್ರ ಏನಾದರೂ ವಕ್ರ ಆಗಿರತಕ್ಕಂಥದ್ದು, ಶುಕ್ರ ಏನಾದರೂ ಹಸ್ತ ಆಗಿರತಕ್ಕಂಥದ್ದು ಬಂದಿದ್ದಾಗ ಶುಕ್ರನಿಗೆ ಸಂಬಂಧಪಟ್ಟ ಮಂತ್ರಗಳ ಸ್ತೋತ್ರ ಹಾಗೂ ದಾನ ಕೊಡ್ತಕ್ಕಂಥದ್ದು, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ, ಮುತ್ತೈದೆ ಸ್ತ್ರೀಯರಿಗೆ ಬಾಗಿನ ಕೊಡ್ತಕ್ಕಂಥದ್ದು, ಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಆ ಶುಕ್ರನ ಲೋಪದೋಷಗಳಿಂದ ಪಾರು ಮಾಡುತ್ತೆ. ಇನ್ನು ವಿಶೇಷವಾಗಿ ಬುಧ 2, 3, 6, 7, 9, 10ನೇ ಭಾವಗಳಲ್ಲಿ ಬಂದಾಗ ನಿಜವಾಗ್ಲೂ ಉತ್ತಮವಾದಂಥ ಫಲ ಕೊಡ್ತಾನೆ. ಅದರಲ್ಲೂ ಬುಧನು ಇರ್ತಕ್ಕಂಥ ನಕ್ಷತ್ರ ಅಧಿಪತಿ ಏನಾದರೂ ಕೇಂದ್ರ ಸ್ಥಾನಗಳು ಅಥವಾ ತ್ರಿಕೋಣ ಸ್ಥಾನಗಳು ಅಥವಾ 1, 2, 4, 5, 7, 11 ಈ ಭಾವಗಳಲ್ಲಿ ಕೂತಿದ್ದಾಗ ವಿಶೇಷವಾದ ಧನಯೋಗ, ನಿಮಗೆ ನಿಮ್ಮ ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದು, ಶ್ರೀಮಂತವಾದಂಥ ಗೆಳೆಯರು ಸಿಗ್ತಕ್ಕಂಥದ್ದು, ವೆಲ್ ಎಜುಕೇಟೆಡ್ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು, ಅವರಿಂದ ಲಾಭ ಆಗ್ತಕ್ಕಂಥದ್ದು. ಇನ್ನು ಬುಧ ಏನಾದರೂ ಯಾರ ಜಾತಕದಲ್ಲಿ ಮೀನರಾಶಿಯಲ್ಲಿದ್ದು, ಸಾಮಾನ್ಯವಾಗಿ ಮೀನರಾಶಿಯಲ್ಲಿ ಬುಧ ಬಂದಾಗ ಬುಧ ನೀಚನಾಗ್ತಾನೆ. ಆದರೆ ಬುಧನು ಮೀನರಾಶಿಯಲ್ಲಿದ್ದು ಮೀನರಾಶಾಧಿಪತಿಯಾಗಿರ್ತಕ್ಕಂಥ ಗುರು ಏನಾದರೂ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಿದ್ದರೆ, ಅಥವಾ ಗುರು ಮೀನರಾಶಿಯಲ್ಲೇ ಬುಧನ ಜೊತೆಲಿದ್ದಾಗ, ಅಥವಾ ಬುಧ ಮೀನರಾಶಿಯಲ್ಲಿದ್ದು ಗುರು ಏನಾದರೂ ಧನುರಾಶಿಯಲ್ಲಿದ್ದಾಗ, ಅಥವಾ ಬುಧನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ, ಅಥವಾ ಬುಧನ ಜೊತೆ ಶುಕ್ರನು ಮೀನರಾಶಿಯಲ್ಲಿ ಇದ್ದಾಗ, ಅಥವಾ ಬುಧನಿಗೆ ಗುರುವಿನ 9ನೇ ದೃಷ್ಟಿ ಬಿದ್ದಾಗ ಬುಧನಿಗೆ ನೀಚಭಂಗ ರಾಜಯೋಗ ಉಂಟಾಗ್ತದೆ. ಇದು ಅತಿ ಶುಭವಾದಂಥ ಅತ್ಯಂತ ಲಾಭ ತಂದುಕೊಡ್ತಕ್ಕಂಥ ಯೋಗ. ಸೊ ಇದು ನಿಮ್ಮನ್ನು ಉನ್ನತ ಮಟ್ಟದಂಥ ಆಧ್ಯಾತ್ಮಿಕ ವಿಚಾರಕ್ಕೆ, ಜ್ಯೋತಿಷ್ಯ ಜ್ಞಾನಕ್ಕೆ ಇರಬಹುದು, ನಿಮ್ಮನ್ನು ಮಡಿವಂತಿಕೆ ಆದಮೇಲೆ ಧರ್ಮ ಮಾರ್ಗದಲ್ಲಿರ್ಬೋದು, ಆಮೇಲೆ ನಿಮಗೆ ಬುದ್ಧಿಶಕ್ತಿ ವಿಚಾರದಲ್ಲಿರ್ಬೋದು, ಸೂಕ್ಷ್ಮ ಬುದ್ಧಿಗಳಾಗಿ ಮಾಡ್ತಕ್ಕಂಥದ್ದು ಹಾಗೂ ಧನಯೋಗ ಕೊಡ್ತಕ್ಕಂಥ ಯೋಗ ಈ ನೀಚಭಂಗ ರಾಜಯೋಗ ನಿಮಗೆ ತಂದುಕೊಡ್ತದೆ. ಇನ್ನು ಬುಧನಿಗೆ ಸಂಬಂಧಪಟ್ಟ ನಕ್ಷತ್ರಗಳು 3 ನಕ್ಷತ್ರಗಳು ಬುಧನ ಆಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಆಶ್ಲೇಷ, ಜ್ಯೇಷ್ಠ ಹಾಗೂ ರೇವತಿ. ಈ 3 ನಕ್ಷತ್ರಗಳು ಬುಧನ ನಕ್ಷತ್ರಗಳು. ಸೊ ಇಲ್ಲಿ ಈ 3 ನಕ್ಷತ್ರದಲ್ಲಿ ಯಾವುದೇ ಒಂದು ವ್ಯಕ್ತಿ ಜನನ ಆದರೆ ಆ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಬುಧ ಜಾತಕದಲ್ಲಿ ಕೇಂದ್ರ ತ್ರಿಕೋಣ ಸ್ಥಾನಗಳಿದ್ದಾಗ, ಯಾವುದೇ ವಕ್ರಸ್ಥಿತ ಅಥವಾ ಹಸ್ತನಾಗಿದೆ ಇದ್ದರೆ ಉನ್ನತ ಮಟ್ಟವಾದಂಥ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ. ಉದಾಹರಣೆಗೆ ಈ 3 ನಕ್ಷತ್ರದಲ್ಲೂ 4ನೇ ಪದದಲ್ಲಿ ಜನ್ಮವಾಗಿದ್ದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರ್ಬೋದು, ಗಂಡಾಂತರಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಆದರೆ ಗುರುವಿನ ದೃಷ್ಟಿ ಇರತಕ್ಕಂಥದ್ದು ಜಾತಕದಲ್ಲಿ ಲಗ್ನಾಧಿಪತಿ ಅಥವಾ ಅಷ್ಟಮಾಧಿಪತಿ ಉನ್ನತ ಮಟ್ಟವಾದಂಥ ದಿಗ್ಬಲ ಅಥವಾ ಷಡ್ಬಲದಲ್ಲಿ ಕೂತಿದ್ದಾಗ ಎಲ್ಲ ರೀತಿಯ ಲೋಪದೋಷಗಳಿಂದ ಪಾರಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಯಾರಿಗೆ ಈ ಬುಧನ ಮಹಾದಶೆ ನಡೀತಾ ಇರ್ತದೋ ಅವರ ಜೀವನದಲ್ಲಿ ಬುಧ ಜಾತಕದಲ್ಲಿ ಏನಾದರೂ ಉತ್ತಮವಾದಂಥ ಯೋಗದಲ್ಲಿ ಕೂತಿದ್ದಾಗ, ಅದರಲ್ಲೂ ಬುಧಾದಿತ್ಯ ಯೋಗ ಇರ್ಬೋದು, ಲಕ್ಷ್ಮೀನಾರಾಯಣ ಯೋಗ ಇರತಕ್ಕಂಥದ್ದು, ಕೇಂದ್ರ ಸ್ಥಾನಗಳು, ತ್ರಿಕೋಣ ಸ್ಥಾನಗಳಲ್ಲಿ ಕೂತಿದ್ದಾಗ ಈ ಬುಧನ ಮಹಾದಶೆಯಲ್ಲಿ ಧನಾಭಿವೃದ್ಧಿ, ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಎಕ್ಸ್ಪೆಂಡ್ ಆಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ವ್ಯಾಪಾರ ಮಾಡೋಕ್ಕೆ ಮನಸ್ಸು ಬರ್ತಕ್ಕಂಥದ್ದು, ಬುದ್ಧಿಶಕ್ತಿ ಬರ್ತಕ್ಕಂಥದ್ದು, ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರಿಂದ ಸಹಾಯ ಸಿಗ್ತಕ್ಕಂಥದ್ದು, ಹಾಗೂ ಕೆಲವೊಂದು ಸರಿ ಬುಧನ ಮಹಾದಶೆಯಲ್ಲಿ ನಿಮಗೆ ಸಾಲ ಸಿಗ್ತಕ್ಕಂಥದ್ದು ಇರ್ಬೋದು, ಹೊಸದಾಗಿ ನೂತನವಾಗಿ ಏನಾದರೂ ವಸ್ತುಗಳು ಖರೀದಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಆಡಿಟಿಂಗು, ಕಮರ್ಸ್ ಡಿಪಾರ್ಟ್ಮೆಂಟು, ಬ್ಯಾಂಕ್ ನೌಕರಿ ಆಗ್ತಕ್ಕಂಥದ್ದು, ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಆಡಿಟಿಂಗ್ ಸಂಬಂಧಪಟ್ಟದಂತಿರ್ಬೋದು, ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳು ಪ್ರಾರಂಭ ಮಾಡ್ತಕ್ಕಂಥದ್ದು, ಈ ಎಲ್ಲದಕ್ಕೂ ಬುಧನ ಮಹಾದಶೆ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಟ್ಟೇ ಕೊಡ್ತಾನೆ. ಬುಧ ಏನಾದರೂ 12ನೇ ಮನೆ ಅಥವಾ 8ನೇ ಮನೆಯಲ್ಲಿ ಕೂತಿದ್ದಾಗ ಬುಧನ ಮಹಾದಶೆಯಲ್ಲಿ ಸ್ವಲ್ಪ ನಿಮಗೆ ಹಿಂಬಡತಿ ಇರ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚು ಖರ್ಚು ಆಗ್ತಕ್ಕಂಥದ್ದು, ಋತುವಾಗಿ ಸಂಚಾರ ಮಾಡ್ತಕ್ಕಂಥದ್ದು, ಚರ್ಮ ರೋಗ ಬರ್ತಕ್ಕಂಥದ್ದು ಸ್ವಲ್ಪ ಕಾಟ ಕೊಡುತ್ತೆ. ಹಾಗಾಗಿ ಬುಧನಿಗೆ ಸಂಬಂಧಪಟ್ಟ ಒಂದು ಮಂತ್ರಗಳ ಪಠನೆ ಮಾಡ್ತಕ್ಕಂಥದ್ದು, ಬುಧನಿಗೆ ಸಂಬಂಧಪಟ್ಟ ವಸ್ತುಗಳ ದಾನ ಕೊಡ್ತಕ್ಕಂಥದ್ದು ಹಾಗೂ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಕ್ಕಂಥದ್ದು ನಿಮಗೆ ಈ ಬುಧನ ಅಷ್ಟಮ ದೋಷ, ಬುಧನ ದ್ವಾದಶ ದೋಷ ಅಂದರೆ ವ್ಯಯಸ್ಥಾನ ಲಾಸ್ ಹೌಸಲ್ಲಿ ಇರತಕ್ಕಂಥ ದೋಷನ ಪಾರು ಮಾಡಿ ಉನ್ನತ ಮಟ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಹಾಗಾಗಿ ಈ ಬುಧನ ಮಹಾದಶೆಯಲ್ಲಿ ಬುಧನಿಗೆ ಮಿತ್ರತ್ವ ಇರತಕ್ಕಂಥ ಗ್ರಹಗಳು ಹಾಗೂ ಬುಧನಿಗೆ ಕೇಂದ್ರ ಸ್ಥಾನದಲ್ಲಿ ಅಥವಾ ಬುಧನಿಗೆ ಮೂಲ ತ್ರಿಕೋಣ ಸ್ಥಾನದಲ್ಲಿ, ಅಂದರೆ ಬುಧ ಎಲ್ಲಿರ್ತಾನೋ ಅಲ್ಲಿಂದ 4ನೇ ಮನೆ, ಬುಧನಿಂದ 7ನೇ ಮನೆ, ಬುಧನಿಂದ 10ನೇ ಮನೆ, ಬುಧನಿಂದ 5ನೇ ಮನೆ, ಬುಧನಿಂದ 9ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿದ್ದಾಗ ಬುಧನ ಮಹಾದಶೆಯಲ್ಲಿ ಆ ಗ್ರಹಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭ ತಂದು ಕೊಡುತ್ತೆ. ಹಾಗಾಗಿ ಬುಧನ ಮಹಾದಶೆಯಲ್ಲಿ ವಿಶೇಷವಾಗಿ ಕುಜ ಮತ್ತು ಕೇತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಈ ಕುಜ ಮತ್ತು ಕೇತು ಬುಧನ ಮಹಾದಶೆಯಲ್ಲಿ
ಸ್ವಲ್ಪ ಶತ್ರುತ್ವ ಇರೋದ್ರಿಂದ ಸಾಮಾನ್ಯವಾಗಿ ಜಗಳಗಳಾಗ್ತಕ್ಕಂಥದ್ದು, ಸಾಲದ ಸುಳಿಯಲ್ಲಿ ಸಿಗ್ತಕ್ಕಂಥದ್ದು, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಹೊಡೆದಾಟ, ಜಗಳಗಳು, ಮನಸ್ತಾಪಗಳು, ವ್ಯವಹಾರದಲ್ಲಿ ಸ್ವಲ್ಪ ಲೋಪದೋಷ ಉಂಟಾಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗೂ ಬುಧ ಏನಾದರೂ ವಕ್ರನಾಗಿ ಹಸ್ತನಾಗಿದ್ದರೆ, 12ನೇ ಭಾವದಲ್ಲಿದ್ದರೆ, ವಕ್ರನಾಗಿ 6ನೇ ಭಾವದಲ್ಲಿದ್ದರೆ, ವಕ್ರನಾಗಿ 8ರಲ್ಲಿದ್ದರೆ ಅಥವಾ ಬುಧ ವಕ್ರನಾಗಿ 2ರಲ್ಲಿದ್ದರೆ ಮಾತಿಗೆ ಸಂಬಂಧಪಟ್ಟ ದೋಷ ಉಂಟಾಗ್ತದೆ. ಆತುರಪಟ್ಟು ಮಾತಾಡ್ತಕ್ಕಂಥದ್ದು, ನಿರ್ಧಾರಗಳು ತಗೊಳ್ತಕ್ಕಂಥದ್ದು, ಆತುರಪಟ್ಟು ಕೆಟ್ಟ ನಿರ್ಧಾರ ತಗೊಂಡು ಮೋಸ ಹೋಗ್ತಕ್ಕಂಥದ್ದು, ಲಾಸ್ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಹಿಂಬಡ್ತಿ ಆಗ್ತಕ್ಕಂಥದ್ದು, ಚರ್ಮರೋಗ ಬರ್ತಕ್ಕಂಥದ್ದು, ಆಮೇಲೆ ಸ್ನೇಹಿತರ ಜೊತೆ ನಿಮ್ಮ ಮನಸ್ತಾಪ ಬಂದು ಸ್ನೇಹನ ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಲೋಪದೋಷಗಳನ್ನ ಬುಧನ ಮಹಾದಶೆಯಲ್ಲಿ ಬುಧ ವಕ್ರನಾಗಿದ್ದಾಗ ಕೊಡ್ತಕ್ಕಂಥ ಒಂದು ಕಾಟ. ಹಾಗಾಗಿ ಬುಧ ಜಾತಕದಲ್ಲಿ ವಕ್ರನಾಗದೆ ಉತ್ತಮ ರೀತಿಯಲ್ಲಿ ಕೂತಿದ್ದಾಗ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ 17 ವರ್ಷಗಳ ಕಾಲ ಉತ್ತಮವಾದಂಥ ಶುಭ ಫಲಗಳನ್ನೇ ಕೊಟ್ಟೇ ಕೊಡ್ತಾನೆ. ಸ್ವಂತ ಮನೆ ಖರೀದಿಗಿರ್ಬೋದು, ಸ್ವಂತ ಧನ ಸಂಪಾದನೆಗೆ, ಫಿಕ್ಸಡ್ ಅಮೌಂಟ್ ಡೆಪಾಸಿಟ್ ಮಾಡೋದಕ್ಕಿರ್ಬೋದು, ವಾಹನಗಳ ಖರೀದಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ವ್ಯಾಪಾರ ಅಭಿವೃದ್ಧಿಯೇ ಹೆಚ್ಚು ಫಲ ಕೊಡುತ್ತೆ. ವ್ಯಾಪಾರದಲ್ಲಿ ಹೆಚ್ಚು ಡೆವಲಪ್ಮೆಂಟ್ಸ್ ಕೊಟ್ಟೇ ಕೊಡುತ್ತೆ. ಬುಧನ ಪರಿಸ್ಥಿತಿ ಜಾತಕದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಇದು. ವಕ್ರ ಹಸ್ತಾಗಿ 12, 8ನೇ ಭಾವವಿದ್ದಾಗ ಫಲ ಕಮ್ಮಿ ಇರುತ್ತೆ. ಬುಧನ ಮೇಲೆ ಕುಜನ 4ನೇ ದೃಷ್ಟಿ ಇದ್ದರೂ ಸಹ ದೋಷಕಾರಿ ಆಗ್ತದೆ. ಹಾಗೂ ಬುಧ ಏನಾದರೂ ಅಷ್ಟಮಾಧಿಪತಿಯ ಜೊತೆ ಕೂತ್ಕೊಂಡಿದ್ದಾಗಲೂ ಸಹ ನಿಮ್ಮ ಮಾತಿನಿಂದ, ನಿಮ್ಮ ಕೋಪದಿಂದ ಜಗಳಗಳಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಈ ಬುಧನಿಗೆ ಸಂಬಂಧಪಟ್ಟ ದೋಷ ನಿವಾರಣೆಗಾಗಿ ಅಧಿದೇವತೆಯಾದಂಥ ಮಹಾವಿಷ್ಣುವಿನ ಪೂಜೆ, ಮಹಾವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಪೂಜೆ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಉನ್ನತವಾದಂಥ ಧನಯೋಗ, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಕ್ಕಂಥ ಎಲ್ಲ ಒಂದು ಉತ್ತಮವಾದಂಥ ಸಂದರ್ಭ ಬಂದೇ ಬರ್ತದೆ. ಸೊ ಇನ್ನು ಜಾತಕದಲ್ಲಿ ಬುಧ ಏನಾದರೂ ಲಗ್ನದಲ್ಲೇ ಇದ್ದಾಗ ಉತ್ತಮವಾದಂಥ ಸೌಂದರ್ಯ, ದೇಹಶಕ್ತಿ ಹಾಗೂ ನರಗಳ ಒಂದು ಬಲ, ಚರ್ಮಕಾಂತಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಬುಧ ಏನಾದರೂ 7ನೇ ಮನೆ ಅಥವಾ ಬುಧ ಏನಾದರೂ 3ನೇ ಮನೆ, ಬುಧ ಏನಾದರೂ 9ನೇ ಮನೆ, ಬುಧ 4ನೇ ಮನೆ ಈ ರೀತಿ ಬಂದಾಗ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಮನಸ್ಥಿತಿನೂ ಅವರಲ್ಲಿ ಹೆಚ್ಚಾಗಿರ್ತದೆ. ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಕಥೆಗಳು ಬರೀತಕ್ಕಂಥದ್ದು, ಕವನಗಳು ಬರೀತಕ್ಕಂಥದ್ದು, ಹಾಡು ರಚನೆ ಮಾಡ್ತಕ್ಕಂಥದ್ದು, ಹಾಡುಗಾರಿಕೆ, ಕಾವ್ಯಗಳ ರಚನೆ, ಹಾಸ್ಯ ಮನೋಭಾವನೆ, ಈ ವಿಚಾರಗಳು ಹೆಚ್ಚು ಒಂದು ಉತ್ತಮವಾದಂಥ ಜ್ಞಾನ ಅವರಲ್ಲಿರ್ತದೆ. ಸೊ ಹಾಗಾಗಿ ಬುಧನಿಗೆ ಶುಕ್ರನ ಕಾಂಬಿನೇಷನ್ನು ಸಹ ನಿಮಗೆ ಸಿನಿಮಾ ಕ್ಷೇತ್ರಕ್ಕಿರ್ಬೋದು, ಕಲಾ ವಿಭಾಗಕ್ಕಿರ್ಬೋದು, ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು, ಕಾಮರ್ಸ್ ಡಿಪಾರ್ಟ್ಮೆಂಟಿಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ ಹೋಗಿ ನೀವು ದುಡ್ಡು ಮಾಡ್ತಕ್ಕಂಥ ಒಂದು ಲಾಭ ತಂದು ಕೊಡ್ತಕ್ಕಂಥ ಯೋಗ ತಂದು ಕೊಡ್ತಕ್ಕಂಥದ್ದು. ಬುಧನ ಜೊತೆ ಸೂರ್ಯ, ಶುಕ್ರ, ಚಂದ್ರ ಇವರೆಲ್ಲರೂ ಸಹ ನಿಮಗೆ ಕಲಾತ್ಮಕ ಜೀವಿಯಾಗಿ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿದೆ, ಸಹಾಯ ಮಾಡಿಕೊಡುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಿತಿ ಹೇಗಿದೆ, ಬುಧ ಯಾವ ಮನೆಯಲ್ಲಿದ್ದಾನೆ, ವಕ್ರ ಆಗಿದ್ದಾನೆ, ಹಸ್ತ ಆಗಿದ್ದಾನೆ, ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೋಬೇಕು. ಬುಧನು ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿದ್ದು ಬುಧನ ಮಹಾದಶೆ ನಡೀತಾ ಇದ್ದರೆ ಖಂಡಿತವಾಗ್ಲೂ ಉನ್ನತವಾದಂಥ ಶುಭಯೋಗ ತಂದು ಕೊಡ್ತಾನೆ. ಅದೇ ಬುಧ ಏನಾದರೂ ಹಸ್ತ ಆಗಿ ವಕ್ರ ಆಗಿ ಅಷ್ಟಮ ಅಥವಾ ದ್ವಾದಶ 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ, ಸ್ಕಿನ್ ಅಲರ್ಜಿ ಆಗ್ತದೆ, ಕೋಲ್ಡ್ ಆಗ್ತದೆ, ನರಗಳ ದೌರ್ಬಲ್ಯ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಬುಧನಿಗೆ ಅದ್ಭುತವಾಗಿ ಫಲ ಕೊಡ್ತಕ್ಕಂಥದ್ದು ಶುಕ್ರ, ಸೂರ್ಯ ಹಾಗೂ ಇಲ್ಲಿ ಗುರುವಿನ ಶುಭ ದೃಷ್ಟಿ ಧನಯೋಗ, ಶ್ರೀಮಂತಿಕೆಯನ್ನು ಕೊಟ್ಟೇ ಕೊಡುತ್ತೆ ಬುಧನಿಗೆ. ಹಾಗಾಗಿ ಉತ್ತಮವಾದಂಥ ಧನಯೋಗ ಬುಧನಿಗೆ ಬೇಕು ಅಂದಾಗ ಬುಧನಿಗೆ ಶುಕ್ರ ಅಥವಾ ಗುರುವಿನ ಶುಭಯೋಗ, ಶುಭ ದೃಷ್ಟಿ ಅಥವಾ ಬುಧನ ಜೊತೆ ಗುರು ಅಥವಾ ಶುಕ್ರ ಇರೋದು ನಿಜವಾಗ್ಲೂ ಉನ್ನತ ಮಟ್ಟಾದಂಥ ಧನಯೋಗನ ಆ ಬುಧನ ದಶೆ ಅಥವಾ ಬುಧನ ಭುಕ್ತಿಗಳಲ್ಲಿ ಕೊಟ್ಟೇ ಕೊಡುತ್ತೆ. ಬೇಕಾದ್ರೆ ನಿಮ್ಮ ಜಾತಕನ ನೀವು ನೋಡ್ಕೋಬೋದು. ಸೊ ನೋಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.